ಖಾಸಗಿ ಸ್ಲೀಪರ್ ಬಸ್ ದುರಂತಕ್ಕೆ 9 ಮಂದಿ ಸಜೀವ ದಹನ. ಯುಪಿ ಮೂಲದ ಲಾರಿ ಮತ್ತು ಲಾರಿ ಚಾಲಕನೂ ಕೂಡ ಮೃತಪಟ್ಟಿದ್ದಾನೆ. ಲಾರಿ ಚಾಲಕ ಶ್ಯಾಮ್ಲಾಲ್ ಯಾದವ್ ಸಾವನ್ನಪ್ಪಿರೋದು. ಲಾರಿ ಚಾಲಕನ ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ ಅಂತ ಗೊತ್ತಾಗಿದೆ. ಈತನಿಗೆ 6 ತಿಂಗಳ ಹಿಂದೆ ಲೈಸೆನ್ಸ್ ಸಿಕ್ಕಿತ್ತಂತೆ. ಹೆವಿ ಕಂಟೈನರ್ ಕೊಟ್ಟಿದ್ದಾರೆ ಆತನಿಗೆ ಓಡಿಸೋಕ್ಕೆ, ಅದು ಇಂಟರ್ಸ್ಟೇಟ್. ಹೆಂಗೆ ಕೊಟ್ಟರು ಅಂತ ಗೊತ್ತಿಲ್ಲ. ಸೊ ಈಗ ಬಂದಿರುವಂತಹ ಮಾಹಿತಿ, ಸದ್ಯದ ಮಾಹಿತಿ, ಇನ್ನೂ ಕೂಡ ಮೃತದೇಹಗಳನ್ನು ಹೊರಗೆ ತೆಗೆಯುವಂತಹ ಪ್ರಕ್ರಿಯೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಸ್ಥಳದಿಂದ ನನ್ನ ಕೊಲೀಗ್ ಸಿದ್ದರಾಜುವಿಂದ ಪಡ್ಕೊಳ್ಳೋಣ. ಸಿದ್ದರಾಜು, ಈಗ ಮೃತಪಟ್ಟ ಸಂಖ್ಯೆ ಅದು 9-17, ಅದ್ರ ಬಗ್ಗೆ ಏನು ಕ್ಲಾರಿಟಿ ಸಿಗ್ತಾ, ಏನು ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು ಅಂತ? ಖಂಡಿತವಾಗೂ ಅರವಿಂದ್, ಏನು ಬೆಂಗಳೂರಿನಿಂದ ಹೊರಟಿದ್ದಂಥ ಸ್ಲೀಪರ್ ಕೋಚ್ ಸೀಬರ್ಡ್ ಬಸ್ನಲ್ಲಿ 32 ಜನ ಪ್ರಯಾಣಿಕರು ಪ್ರಯಾಣ ಬೆಳೆಸ್ತಿದ್ರು. ಹಾಗೆ ಏನು ಲಾರಿ ಚಾಲಕನ ಅಜಾಗರೂಕತೆಯಿಂದ ಒಂದು ಅಪಘಾತ ಸಂಭವಿಸಿರುವಂಥದ್ದು. ಈ ಒಂದು ದುರ್ಘಟನೆಯಲ್ಲಿ ಲಾರಿ ಚಾಲಕನು ಕೂಡ ಸ್ಥಳದಲ್ಲೇ ಸುಟ್ಟು ಕರಕಲಾಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಬಸ್ನಲ್ಲಿ ಈಗಾಗಲೇ ಖಚಿತ ಮಾಹಿತಿ ಪ್ರಕಾರ 8 ಮೃತದೇಹಗಳು ಖಚಿತವಾಗಿದ್ದು, ಒಂದು ಲಾರಿ ಚಾಲಕ, ಒಟ್ಟು 9 ಜನರು ಅಸುನೀಗಿದ್ದಾರೆ ಎಂಬ ಖಚಿತ ಮಾಹಿತಿಯನ್ನು ಈಗಾಗಲೇ ಪೂರ್ವ ವಲಯ GP ರವಿಕಾಂತೇಗೌಡರು ಸ್ಪಷ್ಟಪಡಿಸಿದ್ದಾರೆ. ಈಗ ಘಟನಾ ಸ್ಥಳದಲ್ಲಿದ್ದೀವಿ, ನಾವು ದೃಶ್ಯಗಳು ಕಾಣಬಹುದು. ಏನು ಈಗಾಗಲೇ ಬೆರಳಚ್ಚು ತಜ್ಞರು ಹಾಗೂ FSL ತಂಡವು ಕೂಡ ಸ್ಥಳಕ್ಕೆ ಆಗಮಿಸಿದೆ. NDRF ತಂಡ ಮತ್ತು ಪೊಲೀಸರು, ಚಿತ್ರದುರ್ಗ ಪೊಲೀಸರು ಹಾಗೂ ತುಮಕೂರು ಪೊಲೀಸರ ನೇತೃತ್ವದಲ್ಲಿ ಈಗಾಗಲೇ ಏನು ಮೃತದೇಹಗಳನ್ನು ಹೊರತೆಗೆಯುವಂಥ ಕೆಲಸವೂ ಕೂಡ ಭರದಿಂದ ಸಾಗಿದೆ. ಚಿತ್ರದುರ್ಗ SP ರಂಜಿತ್ ಭಂಡಾರು ಹಾಗೂ ತುಮಕೂರು SP ಅವರ ನೇತೃತ್ವದಲ್ಲಿ ಈಗಾಗಲೇ ಕಾರ್ಯಾಚರಣೆ ನಡೆತಿರುವಂಥದ್ದು. ಈಗಾಗಲೇ ಸ್ಥಳದಲ್ಲಿ ಏನು ಸುಟ್ಟು ಕರಕಲಾಗಿರುವಂಥ ಮೃತದೇಹಗಳ ಅವಶೇಷಗಳನ್ನು ಕೂಡ ಒಂದೊಂದೇ ಪಾರ್ಟ್ಗಳನ್ನು ತೆಗೆದು ಹೊರತೆಗೆಯುವಂಥ ಕೆಲಸ ಕೂಡ ಭರದಿಂದ ಸಾಗಿದೆ. ಈಗಾಗಲೇ ಘಟನಾ ಸ್ಥಳಕ್ಕೆ SP ರಂಜಿತ್ ಕುಮಾರ್ ಭಂಡಾರ್ ಹಾಗೂ ಚಿತ್ರದುರ್ಗ ಅಪರ ಜಿಲ್ಲಾಧಿಕಾರಿಯಾದಂಥ ಕುಮಾರಸ್ವಾಮಿ ಅವರು ಕೂಡ ನೇತೃತ್ವದಲ್ಲೂ ಕೂಡ ಒಂದು ಕಾರ್ಯಾಚರಣೆ ನಡೆಯುತ್ತಿರುವಂಥದ್ದು. ಈಗಾಗಲೇ ಘಟನಾ ಸ್ಥಳದಲ್ಲಿ ಒಂದು ಏನು 3 ಕ್ರೈನ್ ಹಾಗೂ 2 ಅಗ್ನಿಶಾಮಕ ದಳದ ವಾಹನಗಳು ಸೇರಿದಂತೆ ಒಂದು ಕಾರ್ಯಾಚರಣೆ ಭರದಿಂದ ಸಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಏನು ರಾಷ್ಟ್ರೀಯ ಹೆದ್ದಾರಿ 48 ಅಲ್ಲಿ ನಡೆದಿರುವಂಥ ಒಂದು ಭೀಕರ ದುರಂತದಲ್ಲಿ ಈಗಾಗಲೇ 9 ಜನ ಸಾವನ್ನಪ್ಪಿರುವುದು ಖಚಿತವಾಗಿದ್ದು, ಉಳಿದಂಥ ಗಾಯಾಳುಗಳು ಚಿತ್ರದುರ್ಗ, ಹಿರಿಯೂರು ಹಾಗೂ ಶಿರಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅವರಲ್ಲಿ 12 ಜನ ಹಿರಿಯೂರು ತಾಲೂಕು ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಹಾಗೆಯೇ ಏನು ಅಳಿದುಳಿದ ಏನು ಅವಶೇಷಗಳು ಬಸ್ನಲ್ಲಿ ಸಂಪೂರ್ಣವಾಗಿ ಸುಟ್ಟು ಕಲಕರಾಗಿರುವಂಥ ಮೃತದೇಹಗಳ ಅವಶೇಷಗಳನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡಿಕೊಂಡು ಒಂದೆಡೆ FSL ತಂಡ ಮತ್ತು ಬೆರಳಚ್ಚು ತಜ್ಞರ ತಂಡ ಈಗಾಗಲೇ ಸಂಗ್ರಹಿಸುತ್ತಿರುವಂಥದ್ದು. ಘಟನಾ ಸ್ಥಳದಲ್ಲಿ ಒಂದು ಏನು ಸಂಪೂರ್ಣವಾಗಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಪೊಲೀಸರ ನೇತೃತ್ವದಲ್ಲಿ ಈಗಾಗಲೇ ಪರಿಸ್ಥಿತಿಯನ್ನು ಹತೋಟಿಗೆ ತರಲಾಗಿದೆ. ಮಧ್ಯರಾತ್ರಿಯಿಂದಲೇ ಸಂಪೂರ್ಣವಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಹೀಗಾಗಿ ಘಟನಾ ಸ್ಥಳಕ್ಕೆ ತಕ್ಷಣ ದೌಡಾಯಿಸಿದಂಥ ಚಿತ್ರದುರ್ಗ SP ರಂಜಿತ್ ಕುಮಾರ್ ಭಂಡಾರು ಹಾಗೂ DYSP ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಂಚಾರವನ್ನು ಸುಗಮ ವ್ಯವಸ್ಥೆ ಮಾಡಿರುವಂಥದ್ದು. ಈಗ ಘಟನಾ ಸ್ಥಳದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾಗಿರುವಂಥ BT ಕುಮಾರಸ್ವಾಮಿ ಅವರು ಕೂಡ ಮಧ್ಯರಾತ್ರಿಯಿಂದಲೇ ಸ್ಥಳದಲ್ಲಿ ದೌಡಾಯಿಸಿದ್ದು, ಸ್ಥಳದಲ್ಲಿ ಒಂದು ಮೊಕ್ಕ ಮೂಡಿದ್ದಾರೆ, ಒಂದು ಕಾರ್ಯಾಚರಣೆ ಮಾಡ್ತಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾವ ರೀತಿ ಆಯಿತು ದುರ್ಘಟನೆ, ಕಾರಣ ಏನು ಅಂತ ಏನು ಪ್ರಾಥಮಿಕ ವರದಿ ಪ್ರಕಾರ ಈಗಾಗಲೇ 9 ಜನ ಸಾವನ್ನಪ್ಪಿದ ತಿಳಿದು ಬಂದಿದೆ. ಈ ಬಗ್ಗೆ ಅವ್ರನ್ನೇ ನಾನು ಮಾತನಾಡಿಸ್ತೀನಿ. ಸರ್, ಈಗೇನು ಮಧ್ಯರಾತ್ರಿಯಿಂದ ನೀವು ಸ್ಥಳಕ್ಕೆ ಆಗಮಿಸಿದ್ರಿ ಸರ್, ಏನೆಲ್ಲ ಸಮಸ್ಯೆಯಿಂದಾಗಿ ಒಂದು ದುರ್ಘಟನೆ ಸಂಭವಿಸಿದೆ ಸರ್? ಈಗ ಇವತ್ತು ಬೆಳಗಿನ ಜಾವ ಒಂದು 2 ಗಂಟೆ ಸುಮಾರಿಗೆ ಒಂದು ಖಾಸಗಿ ಬಸ್ ಸೀಬರ್ಡ್ ಬೆಂಗಳೂರಿಂದ ಗೋಕರ್ಣ ಹೋಗ್ತಾ ಇತ್ತು. ಬೆಂಗಳೂರು ಕಡೆ ಬರ್ತಾ ಇದ್ದಂಥ ಒಂದು ಕಂಟೈನರು ಜವಗಣ್ಣಹಳ್ಳಿ ಹತ್ರ ಒಂದು ಆಕಸ್ಮಿಕವಾಗಿ ಡ್ರೈವರ್ನ ಅಜಾಗರೂಕತೆಯಿಂದ ಲಾರಿ ಚಾಲಕದ್ದು ಆಕ್ಸಿಡೆಂಟ್ ಸಂಭವಿಸಿದ ತಕ್ಷಣವೇ ಒಂದು 3 ಗಂಟೆ ಅಷ್ಟೊತ್ತಿಗೆ 3:15 ನಾನು ಮತ್ತು SP ಸರ್ ಎಲ್ಲರೂ ಬಂದು ಈಗ ಬಸ್ಸು ಹತ್ತಿ ಉರಿತಾ ಇತ್ತು. ಫಸ್ಟು ಅಗ್ನಿಶಾಮಕ ದಳದ ಕರೆದು ಬಸ್ ಎಲ್ಲ ಬೆಂಕಿ ಆರಿಸಿದ್ರು. ತದನಂತರ SDRF ಟೀಮ್ ಬಂದಿದೆ, FSL ಟೀಮ್ ಬಂದಿದೆ ಮತ್ತು ಎಲ್ಲ ಇದಕ್ಕೆ ಕರೆದುಬಿಟ್ಟು ಈಗ ನಾವು ಇಂಜೂರ್ ಆದರನ್ನು ನಾವೀಗ ಆಲ್ರೆಡಿ ಹಿರಿಯೂರು ಆಸ್ಪತ್ರೆಯಲ್ಲಿ 12 ಜನ, ಶಿರಾದ ಹಾಸ್ಪಿಟಲ್ 9 ಜನ, ತುಮಕೂರು ಹಾಸ್ಪಿಟಲ್ 3 ಜನ, 24 ಜನ ಇಂಜೂರನ್ನು ಅವರು ಈಗ ಔಟ್ ಆಫ್ ಡೇಂಜರಲ್ಲಿದ್ದಾರೆ. ಇನ್ನೂ ಒಂದು 8 ದಿನದಲ್ಲಿ 4 ಜನ ಮೃತದೇಹ ಸಿಕ್ಕಿದೆ. ಬಸ್ಸು ಸಂಪೂರ್ಣ ನಜ್ಜುಗುಜ್ಜಾಗಿರೋದ್ರಿಂದ ಅದನ್ನು ನಾವು ಕಟ್ ಮಾಡಿ ತೆಗೆದು ಉಳಿದಂಥ ಅವಶೇಷಗಳನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ. ಡ್ರೈವರು ಸಹ ಲಾರಿ ಚಾಲಕನ ಬಾಡಿಯನ್ನು ಆಲ್ರೆಡಿ ನಾವು ಹಾಸ್ಪಿಟಲಿಗೆ ಸಾಗಿಸಿದ್ದೀವಿ. ಈಗೆಲ್ಲ ಇದನ್ನು ಏನು ಮೃತರ ವಾರಸುದಾರ ಮತ್ತು DNA ಪರೀಕ್ಷೆಗೆ ವೈದ್ಯ ತಂಡವನ್ನು ರೆಡಿ ಮಾಡಿಟ್ಟಿದ್ದೀವಿ. ಇದನ್ನೆಲ್ಲ ನಾವು ಇದು ಮಾಡಿದ ನಂತರ DNA ಟೆಸ್ಟ್ ಮಾಡಿ ಅದನ್ನು PM ಮಾಡಿಬಿಟ್ಟು ಸಂಬಂಧಪಟ್ಟ ವಾರಸುದಾರರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಈ ಘಟನೆ ನಡೀಬಾರ್ದಾಯಿತು, ಇದೊಂದು ದುರ್ಘಟನೆ ನಡೆದಿದೆ ಅಂತೇಳಿ ತಮ್ಮ ಅಂದ್ರೆ ಸರ್, ಈ ಘಟನೆಯ ಪ್ರಮುಖ ಕಾರಣ ಲಾರಿ ಚಾಲಕನ ಅವತ್ರ, ಅಂದ್ರೆ ಯಾಕಂದ್ರೆ ಎಡಬದಿಯಿಂದ ಸಂಚರಿಸಿದ ಲಾರಿ ಏಕಾಏಕಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ ಸರ್. ಹೌದು, ತಾವು ಹೇಳ್ತಾರೆ ಕಥೆ ಸತ್ಯ. ಯಾಕೆಂದರೆ ಲಾರಿ ಚಾಲಕ ಎಡಬದಿಯಿಂದ ಬಲಬದಿಗೆ ಮಧ್ಯೆ ಡಿವೈಡರ್ ಹತ್ತಿಸಿ ಬಂದಿದ್ದಾನೆ. ಲಾರಿ ಚಾಲಕನ ಒಂದು ಅಜಾಗರೂಕತೆಯಿಂದಲೇ ಈ ರೀತಿಯಾದಂಥ ದುರ್ಘಟನೆ ಸಂಭವಿಸಿದೆ. ಸದ್ಯ ಶಾಲಾ ಮಕ್ಕಳು ವಾಹನ ಹಿಂದೆ ಇತ್ತು, ಆ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಂತೇಳಿ
ಒಟ್ಟಾರೆ ಅರವಿಂದ್ ಏನಂತಂದ್ರೆ ಏನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ತು ಬಳಿ ಒಂದು ದುರ್ಘಟನೆ ನಡೆದಿದ್ದು ಈ ಅಪಘಾತದಿಂದಾಗಿ ಕೆಲವೊಂದು ಸರಣಿ ಅಪಘಾತ ಕೂಡ ಸಂಭವಿಸಿದೆ. ಅದರಲ್ಲಿ ಏನು ಟಿ ವಾಹನ ಕೂಡ ಈ ಬಸ್ಗೆ ಡಿಕ್ಕಿ ಸಂಭವಿಸಿ ಅದರಲ್ಲಿ ಶಾಲಾ ಮಕ್ಕಳು ಕೂಡ ಪ್ರಯಾಣ ಬೆಳೆಸಿದ್ರು. ಆದರೆ ಅದೃಷ್ಟವಶಾತ್ ಆ ಮಕ್ಕಳು ಪಾರಾಗಿರುವಂಥದ್ದು. ಯಾವುದೇ ರೀತಿ ದುರ್ಘಟನೆ ಆ ಟಿ ವಾಹನಕ್ಕೆ ಸಂಭವಿಸಿಲ್ಲ. ಆದರೆ ಬಸ್ನಲ್ಲಿದ್ದಂಥ 9 ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ ಎಂಬ ಖಚಿತ ಮಾಹಿತಿಯನ್ನು IGP ರವಿಕಾಂತೇಗೌಡರು ತಿಳಿಸಿದ್ದಾರೆ. ಅರವಿಂದ್.